ಇವತ್ತು ಏಪ್ರಿಲ್ 1. ದೇಶದ ಜನ ಏಪ್ರಿಲ್ ಫೂಲ್ ಆಗೋ ಬದಲು ಏಪ್ರಿಲ್ ಶಾಕ್ಗೆ ಒಳಗಾಗಿದ್ದಾರೆ. ಯುದ್ಧದ ಕರಿನೆರಳಿನ ನಡುವೆಯೇ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಹೇಗಿದೆ ಅಂದರೆ ಹೋಟೆಲ್ಗಳಿಗೆ ಸಿಲಿಂಡರ್ ಇಲ್ಲದೆ ಬೀಗ ಜಡಿಲಾಗಿದೆ. ಆಟೋ ಚಾಲಕರ ಬದುಕಿಗಂತೂ ಅಕ್ಷರಶಃ ಗ್ಯಾಸ್ ಕೊಳ್ಳಿ ಇಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಬೆಳಗಾವಿವರೆಗೆ ಎಲ್ಲಿ ನೋಡಿದರೂ ಗ್ಯಾಸ್ ಬಂಕ್ಗಳ ಮುಂದೆ ಎರಡೇ ರೀತಿಯಂತಹ ದೃಶ್ಯಗಳು ಕಾಣ್ತಾ ಇವೆ. ಒಂದು, ನೋ ಸ್ಟಾಕ್ ಬೋರ್ಡ್, ಇಲ್ಲವೇ ನೋ ಬಂಕ್ಗಳಿಗೆ ಬೀಗ ಬಿದ್ದಿರುವಂಥದ್ದು. ರಾಜ್ಯದಲ್ಲಿ ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಆಟೋಗಳಿವೆ. ಕೇವಲ ಬೆಂಗಳೂರಿನಲ್ಲೇ 3.5 ಲಕ್ಷದಷ್ಟು ಆಟೋಗಳಿವೆ. ಇನ್ನು CNG ಬಳಸುವಂತಹ ಕ್ಯಾಬ್ ಮತ್ತು ಆಟೋಗಳ ಸಂಖ್ಯೆ ಹತ್ರ 18 ಲಕ್ಷದಷ್ಟಾಗುತ್ತೆ. ಅಂದರೆ ಈ 18 ಲಕ್ಷ ವಾಹನಗಳನ್ನೇ ನಂಬಿರುವಂತಹ ಕುಟುಂಬಗಳ ಜೀವನ ಈಗ ಅತಂತ್ರವಾಗಿದೆ. ಗ್ಯಾಸ್ ಸಿಗದೆ ಇವರ ಬದುಕು ಅಕ್ಷರಶಃ ಬೀದಿಗೆ ಬೀಳ್ತಾ ಇದೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಿಲಿಕಾನ್ ಸಿಟಿಯ ಕಟು ವಾಸ್ತವದ ಪರಿಸ್ಥಿತಿಗಳು. ಇಲ್ಲಿ TC ಪಾಳ್ಯದ ಅಯ್ಯಪ್ಪ ನಗರದಲ್ಲಿ ಗ್ಯಾಸ್ಗಾಗಿ ಕಿಲೋಮೀಟರ್ ಉದ್ದದ ಸಾಲಿದ್ರೆ 8ನೇ ಮೈಲಿ ಸಮೀಪದ ಹೆಸರುಘಟ್ಟ ರಸ್ತೆಯಲ್ಲಿರುವ ಬಂಕ್ನಲ್ಲೂ ಕೂಡ ಗ್ಯಾಸ್ ಇರಲಿಲ್ಲ. ಅಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ಗ್ಯಾಸ್ಗೂ ಸಿಕ್ಕಾಪಟ್ಟೆ ಕಂಡೀಷನ್ಗಳನ್ನು ಹಾಕಲಾಗಿದೆ. ಅಂದರೆ ಒಂದು ಆಟೋಗೆ 300 ರೂಪಾಯಿಗಿಂತ ಹೆಚ್ಚು ಗ್ಯಾಸನ್ನು ಕೊಡೋದಿಲ್ಲ, ಒಬ್ಬರಿಗೆ 300 ರೂಪಾಯಿಯಷ್ಟು ಮಾತ್ರ ಗ್ಯಾಸ್ ಹಾಕ್ತೀವಿ ಅಂತ. ಇನ್ನು ಮಹದೇವಪುರದಲ್ಲಿ ಗ್ಯಾಸ್ ಖಾಲಿಯಾಗಿ ಚಾಲಕರು ಆಟೋಗಳನ್ನು ಕೈಯಲ್ಲೇ ತಳ್ಕೊಂಡು ಹೋಗುವಂತಹ ದುಸ್ಥಿತಿ ಕೂಡ ಬಂದಿದೆ. ಯಾವ ಸ್ವರೂಪದಲ್ಲಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಕ್ಯೂನಲ್ಲಿ ಆಟೋಗಳಿದ್ವು ಅನ್ನೋದ್ರ ಕೂಡ ನೋಡ್ತಿದ್ವಿ. ಶೇಷಾದ್ರಿಪುರಂನಲ್ಲಿ ಬೆಳಗ್ಗೆಯಿಂದ 2 ಕಿಲೋಮೀಟರ್ನಷ್ಟು ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಅದರಲ್ಲೂ ಬೆಳಗಾವಿಯಲ್ಲಿ ಚಾಲಕರ ಪರದಾಟ ಮುಗಿಲುಬಿಟ್ಟಿತ್ತು. ಚಿಕ್ಕಮಗಳೂರು ನಗರದಲ್ಲಿ 4 LPG ಆಟೋ ಗ್ಯಾಸ್ ಬಂಕ್ಗಳಿದ್ದಾವೆ. ಆದರೆ 4ಕ್ಕೆ 4 ಗ್ಯಾಸ್ ಬಂಕ್ಗಳು ಕೂಡ ಬಂದಾಗಿವೆ. ಹೀಗಾಗಿ ಗ್ಯಾಸ್ಗೋಸ್ಕರ ಆಟೋಗಳನ್ನೇ ಬಂಕ್ನಲ್ಲೇ ನಿಲ್ಲಿಸಿರುವಂಥ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ಹತ್ರ ಹೋದರು. ಸಂಪಾದನೆ ಇಲ್ಲದೆ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಗ್ಯಾಸ್ ಕೊಡಿಸಿ, ಇಲ್ಲದೆ ಹೋದರೆ ನಮಗೆ ಕಷ್ಟ ಆಗತ್ತೆ ಬದುಕೋದಕ್ಕೆ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಮನಗರ, ಮಂಗಳೂರಿನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಎಲ್ಲೆಡೆ ಈ ಒಂದು ಪೆಟ್ರೋಲ್ ಗ್ಯಾಸ್ ಬಂಕ್ಗಳಿದಾವಲ್ಲ, ಅವುಗಳು ಲಾಕೌಟ್ ಆಗಿದೆ. ಮಂಗಳೂರು ನಗರದಲ್ಲಿರುವ 7 ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಖಾಲಿ ಆಗಿದೆ ಅಂತೇಳಿ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗಿಬಿಡುತ್ತೆ. ಗ್ಯಾಸ್ ಇಲ್ಲ ಅನ್ನೋದು ಒಂದು ಸಮಸ್ಯೆ ಆದರೆ, ಸಿಗೋ ಕಡೆ ಆಗ್ತಿರುವಂತಹ ಲೂಟಿ ಇನ್ನೊಂದು ಕತೆ. ಯಾಕಂದರೆ ಸರ್ಕಾರದ ದರಕ್ಕೂ ಇಲ್ಲಿ ಬಂಕ್ಗಳ ದರಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸಗಳಿದ್ದಾವೆ. ಅವುಗಳನ್ನು ನಿಮಗೆ ಭಾಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ಸ್ವರೂಪದಲ್ಲಿ ಗ್ಯಾಸ್ ಬಂಕ್ಗಳಲ್ಲಿರುವಂತಹ ಪರಿಸ್ಥಿತಿ ಇದೆ ಅಂತೇಳಿ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಡ್ರೈವರ್ಗಳು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಆಟೋದವ್ರ ಜೀವನ ಏನಾಗಬೇಕು ಹೇಳಿ? ಏನು ಈ ಕಡೆ ಗ್ಯಾಸ್ ಸಿಕ್ಕಲ್ಲ, ಈ ಕಡೆ ಪೆಟ್ರೋಲ್ ಸಿಕ್ಕಲ್ಲ, ಈ ಕಡೆ ವ್ಯಾಪಾರ ಇಲ್ಲ, ಈ ಕಡೆ ಎಲ್ಲ ಥರ ಹಿಂಸೆ ಕೊಟ್ಬಿಟ್ರೆ ಆಟೋದವ್ರ ಗತಿ ಏನಾಗಬೇಕು ಹೇಳಿ? ಸಂಸಾರ ಕಟ್ಕೊಂಡು ಪಾಪ ಅವ್ರ ಹಣೆ ಬರಗಳು ಏನು ನೀವೇ ಯೋಚನೆ ಮಾಡಿ. ನೋಡಿ, ಬೆಳಿಗ್ಗೆ ನಾವು 8 ಗಂಟೆಯಿಂದ ನಿಂತಿದ್ದೀವಿ. ಯಾವ ಬಂಕಲ್ಲೂ ಗ್ಯಾಸ್ ಸಿಕ್ಕದೇ ಇದ್ರೆ ನಾವು ಆಟೋ ಡ್ರೈವರ್ ಜೀವನಗಳು ಏನಾಗಬೇಕು ಹೇಳಿ? ಅವ್ರ ನೋವು ಯಾರ ಕೈಲಿ ಹೇಳ್ಕೊಳಕ್ ಆಯ್ತಾ ಇಲ್ಲ. ಇಲ್ಲಿ ಏನು 2 ಕಿಲೋಮೀಟ್ರು, 1.5 ಕಿಲೋಮೀಟ್ರು, 3 ಕಿಲೋಮೀಟ್ರು ನಿಂತವ್ರೆ ಗಾಡಿ ಫುಲ್ಲು. ಬೆಳಗ್ಗೆ 10:30, 11 ಗಂಟೆಗೆ ಬಂದು ನಿಂತಿರೋರು ಇಲ್ಲಿವರೆಗೆ ಬರೀ ಲೈನಲ್ಲೇ ಬರೋದಾಗದೆ ಆಯ್ತಲ್ಲ. ತುಂಬ ಸಮಸ್ಯೆ ಆಯ್ತಾ ಇದೆ, ಯಾರಿಗೂ ಹೇಳ್ಕೊಳಕ್ ಆಯ್ತಾ ಇಲ್ಲ. ಅದು ಬೇರೆ ಗ್ಯಾಸು, ಇದು ಬೇರೆ ಗ್ಯಾಸು, ಎಲ್ಲ LPGನೇ ತಾನೆ. ಫ್ರೀ ಕೊಡ್ತಾ ಇದ್ದೀವಿ, ಫ್ರೀ ಕೊಟ್ಟೆ ಮಾಡಿದ್ದು ಇವರು. ಆಟೋ ಡ್ರೈವರ್ಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಮೊದಲು ಇದು ರ್ಯಾಪಿಡೋ ಬೈಕ್ ಬಿಟ್ರು, ನಮ್ಮನ್ನು ಫಸ್ಟ್ ತೆಗೆದ್ರು. ಬಸ್ಸು ಫ್ರೀ ಬಿಟ್ರು, ನಮ್ಮನ್ನು ತೆಗೆದ್ರು. ಏನು ಇವ್ರಿಗೆ ನಮ್ಮ ಆಟೋ ಡ್ರೈವರ್ಗಳೇ ಟಾರ್ಗೆಟ್ ಆಗ್ಬಿಟ್ಟವ್ರ ಅಂತ. 1 ವಾರ 15 ದಿನದಿಂದ ಇದೇ ಸಮಸ್ಯೆ ಇದೆ. ಎಲ್ಲೋದ್ರೂ ಬರೀ ರೇಟ್ ಜಾಸ್ತಿ, ರೇಟ್ ಜಂಪು. ನಾವೇನಾದ್ರು 10 ರೂಪಾಯಿ ರೇಟ್ ಜಾಸ್ತಿ ಕೇಳಿಬಿಟ್ರೆ ಎಲ್ಲರೂ ಬಂದು ಕೇಳಿಬಿಡ್ತಾರೆ, ರೇಟ್ ಆಟೋದವರು ರೇಟ್ ಜಾಸ್ತಿ ಇಸ್ಕೊಂಡ್ರು ಅಂತ. ಇದು ಇವ್ರು ಗ್ಯಾಸ್ ಬಂಕವರು ಒಂದೊಂದು ಬಂಕವ್ರು 110, 115 ಮಾಡ್ತಾರೆ. ಅದನ್ನು ಕೇಳೋಕ್ಕೆ ಯಾರೂ ಇಲ್ಲ. ಇಲ್ಲಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿದ್ರೆ ಗ್ಯಾಸ್ ಬಂಕ್ಗಳವರು ಜಾಸ್ತಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅದು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ವಿಶೇಷವಾಗಿ ಎಲ್ಲೆಲ್ಲೂ ಕೂಡ ಈ ಗ್ಯಾಸ್ಗಾಗಿರುವಂತಹ ಹಾಹಾಕಾರವನ್ನು ನಾವು ಗಮನಿಸ್ಬೋದು.
ವಿಶೇಷವಾಗಿ ಇಲ್ಲಿ ಆಟೋ ಗ್ಯಾಸ್ಗೆ ಕಂಪನಿ ದರ ಒಂದು ರೀತಿಯಲ್ಲಿದ್ದರೆ ಸರ್ಕಾರ ವಸೂಲಿ ಮಾಡ್ತಾ ಇರುವಂಥ ದರನೇ ಮತ್ತೊಂದು ರೀತಿಯಲ್ಲಿದೆ. ಸರ್ಕಾರದ ದರ 69.74 ರೂಪಾಯಿ ಇದ್ದರೆ ಇಲ್ಲಿ ಕಂಪನಿ ದರ 69.74 ಇದೆ. ಏಜೆನ್ಸಿ ವಸೂಲಿ ಮಾಡ್ತಾ ಇರೋದು 85.9 ಪರ್ ಲೀಟರ್ ಇದು ಇರುವಂಥದ್ದು. ಒಂದೊಂದು ಏಜೆನ್ಸಿಗಳು ಎಷ್ಟು ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕಂಪನಿಯ ದರ 72 ರೂಪಾಯಿ 80 ಪೈಸೆ ಇದ್ದರೆ ಅದನ್ನು ಮಾರ್ತಾ ಇರುವಂಥದ್ದು 100ರಿಂದ 115 ರೂಪಾಯಿಗೆ. ಅಂದರೆ ಎಷ್ಟು ವ್ಯತ್ಯಾಸ ಇಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ವಸೂಲಿ ಆಗಿದೆ. ಒಂದು ಭಾಳ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾನಿಟರಿಂಗ್ ವ್ಯವಸ್ಥೆ ಕೂಡ ಆಗಲೇಬೇಕಾಗಿದೆ. ಈ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳು ತಮಗೆ ಬೇಕಾದಂತೆ ಆಟೋ ಡ್ರೈವರ್ಗಳನ್ನು ಅಥವಾ ಖಾಸಗಿ ಕ್ಯಾಬ್ಗಳನ್ನು ಸುಲಿಗೆ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕತೆ ಕೇಳಿದರೆ ಅಲ್ಲೂ ಕೂಡ ಶಾಕ್ ಆಗುವಂತಹ ಸಂಗತಿಗಳಿದ್ದಾವೆ. ಮನೆ ಗ್ಯಾಸ್ ಬೆಲೆ ಸ್ಥಿರವಾಗಿದ್ದರೂ ಕೂಡ ಹೋಟೆಲ್ ಮತ್ತು ಕೈಗಾರಿಕೆಗಳು ಬಳಸುವಂತಹ 19 kg ಸಿಲಿಂಡರ್ ಬೆಲೆಯನ್ನು ಬೇಕಾಬಿಟ್ಟಿ ಏರಿಸಲಾಗಿದೆ. ಇದು ಬಹಳ ಮುಖ್ಯವಾಗಿ ಹೋಟೆಲ್ ಮಾಲೀಕರನ್ನು ಈಗ ಈ LPG ಸಿಲಿಂಡರ್ಗಳೇ ಸುಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಹೇಗೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ಗೃಹ ಬಳಕೆಗೆ ಇರುವಂತಹ ಸಿಲಿಂಡರ್ಗಳಿಗೆ ಮತ್ತು ವಾಣಿಜ್ಯ ಬಳಕೆಗೆ ಇರುವಂತಹ ಸಿಲಿಂಡರ್ಗಳ ಬೆಲೆಯ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬೇಕು. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹೇಗೆಲ್ಲ ತೊಂದರೆಯನ್ನು ಮಾಡ್ತಾ ಇದೆ, ಇದು ಕಮರ್ಷಿಯಲ್ ಸಿಲಿಂಡರ್ದು ತೊಂದರೆ ಹೇಗೆ ಆಗ್ತಿದೆ ಅಂತ ಹೇಳುವಂಥದ್ದು ಗಮನಿಸಬೇಕು. ನಿನ್ನೆ ಗೃಹ ಬಳಕೆ 14.2 kgದು ಅಂದರೆ ಮಾಮೂಲಿ ನಮ್ಮ ಗೃಹ ಬಳಕೆಯ ಇದಕ್ಕೂ ಮತ್ತು ವಾಣಿಜ್ಯ ಬಳಕೆ 19 kgಯ ಸಿಲಿಂಡರ್ಗೂ ಇರುವಂತಹ ವ್ಯತ್ಯಾಸಗಳನ್ನು ಗಮನಿಸಿ. ನಿನ್ನೆ 915 ರೂಪಾಯಿ .50 915 ರೂಪಾಯಿ 50 ಪೈಸಾ ಇದ್ದಿದ್ದು, ಇವತ್ತು ಕೂಡ 915 ರೂಪಾಯಿ 50 ಪೈಸಾ ಇತ್ತು. ಆದರೆ ವಾಣಿಜ್ಯ ಸಿಲಿಂಡರಲ್ಲಿ 1958 ರೂಪಾಯಿ ಇದ್ದಂಥದ್ದು 2161 ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲಿಗೆ 203 ರೂಪಾಯಿಯನ್ನು ಏಕಾಏಕಿ ಏರಿಕೆ ಮಾಡಬೇಕು. 1-2 ರೂಪಾಯಿ ಅಲ್ಲ, 203 ರೂಪಾಯಿ ಇಲ್ಲಿ ಪ್ಲಸ್ ಆಗಿದೆ. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಾವು ಗಮನಿಸ್ತೇವೆ. ವಿಶೇಷವಾಗಿ ಜನವರಿ ತಿಂಗಳಿಂದ ನೋಡ್ತಾ ಹೋದಾಗ ಜನವರಿಯಲ್ಲಿ 855.50 ಇತ್ತು. ಅದು ವಾಣಿಜ್ಯ ಬಳಕೆಗೆ ವಿಚಾರಕ್ಕೆ ಬಂದಾಗ 1765 ರೂಪಾಯಿ ಇತ್ತು. ಅಲ್ಲಿಂದ ಅದು 110 ರೂಪಾಯಿ ಏರಿಕೆ ಆಗುತ್ತೆ. ಫೆಬ್ರವರಿಗೆ ಬಂದಾಗ ಗೃಹ ಬಳಕೆಯಲ್ಲಿ 855 ರೂಪಾಯಿನೇ ಇತ್ತು. ಆದರೆ ವಾಣಿಜ್ಯ ಬಳಕೆದ್ದು 1814 ರೂಪಾಯಿ ಆಗೋಯಿತು. 1814 ರೂಪಾಯಿ ಆಯಿತು. ಅಲ್ಲಿಗೆ 49 ರೂಪಾಯಿಯ ಏರಿಕೆ ಆಯಿತು. ಅದಾದ ನಂತರ ಮಾರ್ಚ್ ತಿಂಗಳು ಬಂದಾಗ ಗೃಹ ಬಳಕೆಯಲ್ಲೂ ಕೂಡ ಜಾಸ್ತಿ ಆಯಿತು. 915.50 ಆಯಿತು. ಅಂದರೆ 60 ರೂಪಾಯಿ ಏರಿಕೆ ಆಯಿತು. ಅದೇ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ವಿಚಾರಕ್ಕೆ ಬಂದಾಗ ಮತ್ತೆ 144 ರೂಪಾಯಿಗಳ ಏರಿಕೆ ಆಯಿತು. 1800 ಇದ್ದಂಥದ್ದು 1900 ಗಡಿಯನ್ನು ದಾಟಿತು. 1958 ರೂಪಾಯಿಗೆ ತಲುಪಿತು. ಇನ್ನು ಏಪ್ರಿಲ್ಗೆ ಬಂದಾಗ ಗೃಹ ಬಳಕೆದ್ದು ಅದೇ ಸೇಮ್ ರೇಟ್ ಇದ್ದರೂ ಕೂಡ ವಾಣಿಜ್ಯ ಬಳಕೆದ್ದು 2000 ಗಡಿಯನ್ನು ದಾಟಿದೆ. ಈಗ 2161 ರೂಪಾಯಿಗೆ ತಲುಪಿದೆ ಅಂತೇಳಿ. ಆದರೆ 203 ರೂಪಾಯಿ ಹೆಚ್ಚುವರಿಯಾಗಿ ಈಗ ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಕೆದಾರರು ಪೇ ಮಾಡಬೇಕಾಗುತ್ತೆ. ಹಾಗಾದರೆ ಈ ಹೊರೆ ಕೊನೆಗೆ ಯಾರ ಮೇಲೆ ಬೀಳುತ್ತೆ? ಈ ಪ್ರಶ್ನೆ ಸಹಜವಾಗಿರುತ್ತದೆ. ಯಾವುದೇ ಅನುಮಾನ ಬೇಕಾಗಿಲ್ಲ. ಇದು ನಿಮ್ಮ ಮೇಲೆ ಬೀಳುವಂತಹ ಹೊರೆ. ಇದನ್ನು ಹೋಟೆಲ್ ಮಾಲೀಕರು ಈಗಾಗಲೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಯಾಕಂದರೆ ಹೋಟೆಲ್ ಮಾಲೀಕರ ಮಾತುಗಳನ್ನು ಕೇಳಿದಾಗ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ನಾವೇನೇ ಇದ್ರೂ ಕೂಡ ಈಗ 5ರಿಂದ 10% ಅಂದರೆ 100 ರೂಪಾಯಿ ಇದ್ದಂಥದ್ದು ಈಗ 105ರಿಂದ 110 ರೂಪಾಯಿ ಆಗೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ತಿಂಗಳಿಗೆ ಒಂದ್ಸಲ 100, 105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಮತ್ತೆ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂತ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಹೋಟೆಲ್ ಉದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5% 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಇದು ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ. ಇದೆಲ್ಲ ಒಂದು ಕಡೆ ಆಯಿತು. ಏನು
ಒಂದು ಕಡೆಯಲ್ಲಿ ಆಟೋ ಗ್ಯಾಸ್ದಾಯಿತು, ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ದಾಯಿತು. ಇದಾದ ನಂತರ ಖಾಸಗಿ ಪೆಟ್ರೋಲ್ ಬಂಕ್ಗಳ ವಿಚಾರಕ್ಕೆ ಬಂದರೆ ಶೆಲ್ ಪೆಟ್ರೋಲ್ ಬಂಕ್ ಅವರು ಏಕಾಏಕಿ ಜನರ ಜೇಬಿಗೆ ಕತ್ತರಿ ಎಲ್ಲ ಬಹಳ ದೊಡ್ಡದಾದಂಥ ಕತ್ತರಿನೇ ಹಾಕಿದ್ದಾರೆ. ಸಣ್ಣ ಕತ್ತರಿ ಅಲ್ಲ, ಇದು ಬಹಳ ದೊಡ್ಡ ಕತ್ತರಿನೇ ಹಾಕಿದ್ದಾರೆ. ಯಾಕಂದರೆ ಮೈಲೇಜ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಜನ ಸಾಮಾನ್ಯವಾಗಿ ಶೆಲ್ ಬಂಕ್ಗಳಿಗೆ ಹೋಗ್ತಾರೆ. ಆದರೆ ಅಲ್ಲಿ ರೇಟ್ ಕೇಳಿ ಇವತ್ತು ಯೂಟರ್ನ್ ಹುಡ್ಕೊಂಡು ಬಂದಂಥವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಪೆಟ್ರೋಲ್ ದರ ನಿನ್ನೆ ಮತ್ತು ಇವತ್ತಿಗೆ ನೋಡಿದಾಗ ಈಗಿನ ದರ ಹೇಗಿದೆ ಅನ್ನೋಂಥ ನೋಡಿದಾಗ ಯಾವ ಸ್ವರೂಪದಲ್ಲಿ ಏರಿಕೆ ಆಗಿದೆ ಅನ್ನೋಂಥ ನಾವಿಲ್ಲಿ ಗಮನಿಸ್ಬೋದು. ವಿಶೇಷವಾಗಿ 112 ರೂಪಾಯಿ ಇತ್ತು ಪೆಟ್ರೋಲ್ ನಾರ್ಮಲ್ ಪೆಟ್ರೋಲ್ ದರ ನಿನ್ನೆಗೆ 112 ರೂಪಾಯಿ ಇತ್ತು. ಅದು ಇವತ್ತು 120 ರೂಪಾಯಿ ಆಗಿದೆ, ಅಂದರೆ 8 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇನ್ನು ವಿ ಪವರ್ನ ದರ 119 ರೂಪಾಯಿ ಇದ್ದಂಥದ್ದು 130 ರೂಪಾಯಿಗೆ ಏರಿಕೆಯಾಗಿದೆ. ಪರ್ ಲೀಟರ್ ದರ ಇದು 130 ರೂಪಾಯಿಗೆ ಏರಿಕೆಯಾಗಿದೆ ಅಂತ ಹೇಳಿದರೆ ಪೆಟ್ರೋಲ್ ದರ ಎಲ್ಲಿಂದ ಎಲ್ಲಿಗೆ ಚಿಮ್ತಾ ಇದೆ ಅನ್ನೋದು ಗೋಚರಿಸ್ತಾ ಇದೆ. ಇನ್ನು ಡೀಸೆಲ್ ದರ ಇದಕ್ಕಿಂತಲೂ ಕೂಡ ಶಾಕ್ ಕೊಡ್ತಾ ಇರುವಂಥದ್ದು ಡೀಸೆಲ್ನ ದರ. ಯಾಕಂದರೆ ಡೀಸೆಲ್ ದರ ನಾರ್ಮಲ್ ಡೀಸೆಲ್ ದರ ನಿನ್ನೆ 98 ರೂಪಾಯಿ ಇದ್ದಂಥದ್ದು ಇವತ್ತು 123.51 ರೂಪಾಯಿ, ಅಂದರೆ 123 ರೂಪಾಯಿ 51 ಪೈಸೆಗೆ ಬಂದು ತಲುಪಿದೆ. ಡೀಸೆಲ್ದು ಪೆಟ್ರೋಲ್ಗಿಂತ ಜಾಸ್ತಿ, ನಾರ್ಮಲ್ ಪೆಟ್ರೋಲ್ಗಿಂತ ಜಾಸ್ತಿ ನಾರ್ಮಲ್ ಡೀಸೆಲ್ ದರ ಆಗಿದೆ. ಇನ್ನು ವಿ ಪವರ್ ದರ 105 ರೂಪಾಯಿ ಇದ್ದದ್ದು 133.51, ಅಂದರೆ ಎರಡರಲ್ಲೂ ಕೂಡ ಆಲ್ಮೋಸ್ಟ್ 25 ರೂಪಾಯಿಗಿಂತ ಹೆಚ್ಚಿನ ಏರಿಕೆಯನ್ನು ಮಾಡಲಾಗಿದೆ. ಈ ಮೂಲಕ ಬಹಳ ದೊಡ್ಡ ಮಟ್ಟದ ದರ ಏರಿಕೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಗಲ್ಫ್ನಲ್ಲಿ ಎಷ್ಟು ಬಾಂಬ್ಗಳು ಬೀಳ್ತಿವೆಯೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಜನರ ಜೇಬು ಕೂಡ ಈಗ ಸುಟ್ಟು ಭಸ್ಮವಾಗ್ತಾ ಇದೆ. ಅದು ವಾಸ್ತವದ ಪರಿಸ್ಥಿತಿ. ಯುದ್ಧ ಅಲ್ಲಿ ನಡೀತಾ ಇದ್ದರೆ ಅದರ ಬಿಸಿ ಇಲ್ಲಿ ತಗ್ತಾ ಇದೆ.